ಏನು ಈಗ ಬಂದಿರುವಂಥ ಭೀಕರ ಬರಗಾಲದಲ್ಲಿ ಏನು ಈಗ ಪ್ರತಿದಿನ 2,500 3,000 ನೆನ್ನೆ 10,000 ಗಂಟ KRS ಇಂದ ರಾತ್ರಿ ನೀರು ಬಿಟ್ಟವ್ರೆ. ಏನು ಇಲ್ಲಿ ನಿನ್ನೆ ಆಗಸ್ಟ್ 15 ಫ್ಲಾಗ್ ಹಾರಿಸೋಕ್ಕೋಸ್ಕರ ಇಲ್ಲಿಯ ಸ್ಥಳೀಯ ಸಚಿವರು, ಉಸ್ತುವಾರಿ ಸಚಿವರು ಮತ್ತು ನೀರಾವರಿ ಇಲಾಖೆ ಸಚಿವರು ಏನಂದ್ರು, ಯಾವುದೇ ಕಾರಣಕ್ಕೂ ನಾವು KRS ಇಂದ ನೀರನ್ನ ಬಿಡೋದೇ ಇಲ್ಲ ಖಂಡಿತ ಹಂಗಂತ ಹೇಳಿಕೆ ಕೊಟ್ಟು ಅವರೇ ಹೋಗಿ ಈಗ KRS ಇಂದ ನೀರು ಬಿಡ್ತಾ ಇರೋದು. ಮತ್ತೆ ಕೋರ್ಟ್ ಏನಂತ ಆದೇಶ ಮಾಡಿದೆ, CWRC CWMA ಏನು ಆದೇಶ ಮಾಡಿತ್ತು ಆ ಆದೇಶನೇ ಎತ್ತಿ ಹಿಡಿದು ಈಗ KRS ಇಂದ ನೀರನ್ನ ಬಿಡಲೇಬೇಕು ಅಂತ 1 ವಾರದ ಮಟ್ಟಿಗೆ ಬಿಟ್ಟ ಆನಂತರ ತೀರ್ಪು ತಗೋತೀವಿ ಅಂತ ಹೇಳ್ತಾವ್ರೆ. 1 ವಾರದ ಮಟ್ಟಿಗೆ ಏನಾರ ನೀರು ಬಿಟ್ಟರೆ ಕನಿಷ್ಠ ಅಂದ್ರೆ 7 ರಿಂದ 8 TMC ನೀರು ಹೋಯ್ತದೆ. ಈಗಿರೋದು 28 TMC ನೀರು. 8 TMC ನೀರು ಹೋದರೆ ಡೆಸ್ಟ್ ಸ್ಟೋರೇಜ್ 8-9 TMC ಇದೆ. ಇನ್ನು ಕುಡಿಕೆಲ್ಲಿ ಸ್ವಾಮಿ. ಹಿಂಗಾದ್ರೆ ರೈತರಿಗೆ ಕಟ್ಲೆ ಪದ್ಧತಿಯಲ್ಲಿ ನೀರಾವರಿ ಸಚಿವರು ಏನಂತ ಹೇಳಿದ್ರು, ಕಟ್ಲೆ ಪದ್ಧತಿಯಲ್ಲಿ ಆದರೂ ಬೆಳೆ ಬೆಳಿಕೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂದರು. ಕಟ್ಲೆ ಪದ್ಧತಿಯಲ್ಲಿ ಬೆಳೆ ಬೆಳಿಕೆ ಎಲ್ಲ ಅವಕಾಶ ಆಗೋದು, ಮಳೆ ಪ್ರಮಾಣ ಅಂತೂ ಪೂರ್ಣ ಪ್ರಮಾಣದಲ್ಲಿ ಕುಂಟೋಗಿದೆ. ಈ ವಿಚಾರದಲ್ಲಿ ಸರ್ವಪಕ್ಷದ ಸಭೆ ಸೇರಿ ನಾವು ತೀರ್ಮಾನ ತಗೊಳ್ತೀವಿ ಅಂದರು. ಸರ್ವಪಕ್ಷದ ಸಭೆ ಸೇರಿ ಎಲ್ಲಿ ತೀರ್ಮಾನ ತಗೊಂಡಿದ್ರು, ಇನ್ನೂ ನಿರ್ಧಾರ ತಗೊಂಡೇ ಇಲ್ಲ. ಸಂಸದರು ಮಂಡ್ಯ ಜಿಲ್ಲೆಯಲ್ಲಿ ಓಟ್ ತಗೊಂಡು ಬೇರೆ ಜಿಲ್ಲೆ ವಿಚಾರ ಮಾತಾಡ್ತಾರೆ. ಮಂಡ್ಯ ಜಿಲ್ಲೆ ಏನು ಮಾಡಿರೋದು ಸ್ವಾಮಿ ನಿಮಗೆ? ಮಂಡ್ಯ ಕಾವೇರಿ ವಿಚಾರವಾಗಿ ನೀವು ಒಂದು ದಿನನೂ ಧ್ವನಿ ಎತ್ತಿರೋ ದಿನನೇ ಇಲ್ಲ. ತಕ್ಷಣ ಮೇಕೆದಾಟು ಆಗಬೇಕು. ಯಾಕೆಂದರೆ ಬಿಳಿಗೊಂಡ್ಲಲ್ಲಿ ನೀರು ಲೆಕ್ಕ ಕೊಡಬೇಕು ಅಂದರೆ ತಕ್ಷಣ ಮೇಕೆದಾಟು ಆಗಬೇಕು. ಈ ವರ್ಷದಲ್ಲಿ ಅಂತ್ಯದೊಳಗೆ ಮಾಡ್ತೀವಿ ಅಂತಾರೆ. ಅಂತ್ಯದೊಳಗೆ ಮಾಡುವುದಕ್ಕೆ ನಮ್ಮ ನಿಜವಾಗ್ಲೂ ಹೇಳ್ತೀನಿ, ನೀರೆಲ್ಲ ಹೊರಟೆ ಹೋಯ್ತದೆ. ನಮ್ಮ ಸ್ಥಿತಿ ಅಧೋಗಯ. 1 ವರ್ಷ ಬೆಳೆ ಮಾಡಲಿಲ್ಲ ಅಂದರೆ 6 ವರ್ಷ ರೈತರು ಎಚ್ಚೆತ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಹಂಗಾಗಿ ಈ ವರ್ಷ ಬೆಳೆ ಹೋದರೆ 6 ವರ್ಷ ರೈತರು ಯಾವುದೇ ಕಾರಣಕ್ಕೂ ಎಚ್ಚೆತ್ತೊಳಗೆ ಆಗೋದೇ ಇಲ್ಲ. ಈ ವಿಚಾರವಾಗಿ ನಾಳೆಯಿಂದ ಮಂಡ್ಯದಲ್ಲಿ ಯಾವ್ಯಾವ ರೀತಿ ಪ್ರತಿಭಟನೆ ಆಯ್ತು ಅಂತ ಹೇಳೋಕ್ಕೆ ಅಸಾಧ್ಯ ಇದೆ. ಎಚ್ಚೆತ್ತು ಸರ್ವಪಕ್ಷದ ಸಭೆ ಕರೆದು ತಕ್ಷಣ ನೀರು ನಿಲ್ಲಿಸುವ ವ್ಯವಸ್ಥೆ ಮಾಡಲೇಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾರೆ. ನನ್ನ ಹೆಸರು ಚಂದ್ರಶೇಖರ್ ಶಿವಳ್ಳಿ. ಏನು ಈಗ ಬಂದಿರುವಂಥ ಭೀಕರ ಬರಗಾಲದಲ್ಲಿ ಏನು ಈಗ ಪ್ರತಿದಿನ 2,500 3,000 ನೆನ್ನೆ 10,000 ಗಂಟ KRS ಇಂದ ರಾತ್ರಿ ನೀರು ಬಿಟ್ಟವ್ರೆ. ಏನು ಇಲ್ಲಿ ನಿನ್ನೆ ಆಗಸ್ಟ್ 15 ಫ್ಲಾಗ್ ಹಾರಿಸೋಕ್ಕೋಸ್ಕರ ಇಲ್ಲಿಯ ಸ್ಥಳೀಯ ಸಚಿವರು, ಉಸ್ತುವಾರಿ ಸಚಿವರು ಮತ್ತು ನೀರಾವರಿ ಇಲಾಖೆ ಸಚಿವರು ಏನಂದ್ರು, ಯಾವುದೇ ಕಾರಣಕ್ಕೂ ನಾವು KRS ಇಂದ ನೀರನ್ನ ಬಿಡೋದೇ ಇಲ್ಲ ಖಂಡಿತ ಹಂಗಂತ ಹೇಳಿಕೆ ಕೊಟ್ಟು ಅವರೇ ಹೋಗಿ ಈಗ KRS ಇಂದ ನೀರು ಬಿಡ್ತಾ ಇರೋದು. ಮತ್ತೆ ಕೋರ್ಟ್ ಏನಂತ ಆದೇಶ ಮಾಡಿದೆ, CWRC CWMA ಏನು ಆದೇಶ ಮಾಡಿತ್ತು ಆ ಆದೇಶನೇ ಎತ್ತಿ ಹಿಡಿದು ಈಗ KRS ಇಂದ ನೀರನ್ನ ಬಿಡಲೇಬೇಕು ಅಂತ 1 ವಾರದ ಮಟ್ಟಿಗೆ ಬಿಟ್ಟ ಆನಂತರ ತೀರ್ಪು ತಗೋತೀವಿ ಅಂತ ಹೇಳ್ತಾವ್ರೆ. 1 ವಾರದ ಮಟ್ಟಿಗೆ ಏನಾರ ನೀರು ಬಿಟ್ಟರೆ ಕನಿಷ್ಠ ಅಂದ್ರೆ 7 ರಿಂದ 8 TMC ನೀರು ಹೋಯ್ತದೆ. ಈಗಿರೋದು 28 TMC ನೀರು. 8 TMC ನೀರು ಹೋದರೆ ಡೆಸ್ಟ್ ಸ್ಟೋರೇಜ್ 8-9 TMC ಇದೆ. ಇನ್ನು ಕುಡಿಕೆಲ್ಲಿ ಸ್ವಾಮಿ. ಹಿಂಗಾದ್ರೆ ರೈತರಿಗೆ ಕಟ್ಲೆ ಪದ್ಧತಿಯಲ್ಲಿ ನೀರಾವರಿ ಸಚಿವರು ಏನಂತ ಹೇಳಿದ್ರು, ಕಟ್ಲೆ ಪದ್ಧತಿಯಲ್ಲಿ ಆದರೂ ಬೆಳೆ ಬೆಳಿಕೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂದರು. ಕಟ್ಲೆ ಪದ್ಧತಿಯಲ್ಲಿ ಬೆಳೆ ಬೆಳಿಕೆ ಎಲ್ಲ ಅವಕಾಶ ಆಗೋದು, ಮಳೆ ಪ್ರಮಾಣ ಅಂತೂ ಪೂರ್ಣ ಪ್ರಮಾಣದಲ್ಲಿ ಕುಂಟೋಗಿದೆ. ಈ ವಿಚಾರದಲ್ಲಿ ಸರ್ವಪಕ್ಷದ ಸಭೆ ಸೇರಿ ನಾವು ತೀರ್ಮಾನ ತಗೊಳ್ತೀವಿ ಅಂದರು. ಸರ್ವಪಕ್ಷದ ಸಭೆ ಸೇರಿ ಎಲ್ಲಿ ತೀರ್ಮಾನ ತಗೊಂಡಿದ್ರು, ಇನ್ನೂ ನಿರ್ಧಾರ ತಗೊಂಡೇ ಇಲ್ಲ. ಸಂಸದರು ಮಂಡ್ಯ ಜಿಲ್ಲೆಯಲ್ಲಿ ಓಟ್ ತಗೊಂಡು ಬೇರೆ ಜಿಲ್ಲೆ ವಿಚಾರ ಮಾತಾಡ್ತಾರೆ. ಮಂಡ್ಯ ಜಿಲ್ಲೆ ಏನು ಮಾಡಿರೋದು ಸ್ವಾಮಿ ನಿಮಗೆ? ಮಂಡ್ಯ ಕಾವೇರಿ ವಿಚಾರವಾಗಿ ನೀವು ಒಂದು ದಿನನೂ ಧ್ವನಿ ಎತ್ತಿರೋ ದಿನನೇ ಇಲ್ಲ. ತಕ್ಷಣ ಮೇಕೆದಾಟು ಆಗಬೇಕು. ಯಾಕೆಂದರೆ ಬಿಳಿಗೊಂಡ್ಲಲ್ಲಿ ನೀರು ಲೆಕ್ಕ ಕೊಡಬೇಕು ಅಂದರೆ ತಕ್ಷಣ ಮೇಕೆದಾಟು ಆಗಬೇಕು. ಈ ವರ್ಷದಲ್ಲಿ ಅಂತ್ಯದೊಳಗೆ ಮಾಡ್ತೀವಿ ಅಂತಾರೆ. ಅಂತ್ಯದೊಳಗೆ ಮಾಡುವುದಕ್ಕೆ ನಮ್ಮ ನಿಜವಾಗ್ಲೂ ಹೇಳ್ತೀನಿ, ನೀರೆಲ್ಲ ಹೊರಟೆ ಹೋಯ್ತದೆ. ನಮ್ಮ ಸ್ಥಿತಿ ಅಧೋಗಯ. 1 ವರ್ಷ ಬೆಳೆ ಮಾಡಲಿಲ್ಲ ಅಂದರೆ 6 ವರ್ಷ ರೈತರು ಎಚ್ಚೆತ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಹಂಗಾಗಿ ಈ ವರ್ಷ ಬೆಳೆ ಹೋದರೆ 6 ವರ್ಷ ರೈತರು ಯಾವುದೇ ಕಾರಣಕ್ಕೂ ಎಚ್ಚೆತ್ತೊಳಗೆ ಆಗೋದೇ ಇಲ್ಲ. ಈ ವಿಚಾರವಾಗಿ ನಾಳೆಯಿಂದ ಮಂಡ್ಯದಲ್ಲಿ ಯಾವ್ಯಾವ ರೀತಿ ಪ್ರತಿಭಟನೆ ಆಯ್ತು ಅಂತ ಹೇಳೋಕ್ಕೆ ಅಸಾಧ್ಯ ಇದೆ. ಎಚ್ಚೆತ್ತು ಸರ್ವಪಕ್ಷದ ಸಭೆ ಕರೆದು
ತಕ್ಷಣ ನೀರು ನಿಲ್ಲಿಸುವ ವ್ಯವಸ್ಥೆ ಮಾಡಲೇಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾರೆ. ನನ್ನ ಹೆಸರು ಚಂದ್ರಶೇಖರ್ ಶಿವಳ್ಳಿ.